ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆಚಾರ್ಯರೇ, ಏನ್ ಮಾಡ್ತಾ ಇದ್ದೀರಾ? ಕದ್ ಕೇಳಿಸ್ಕೊತಾ ಇದ್ದೀರಾ? ಕದ್ದು ಕೇಳಿಸ್ಕೊತಾ ಇಲ್ಲ, ಕೇಳಿಸ್ಕೊತಾ ಇದ್ದೀನಿ. ಅಲ್ಲಿ ವೆಂಕಟನಾಥ ನಿಂತಿದ್ದೀನಲ್ಲ, ಅವನ ಪಕ್ಕ ನೀವು ನಿಂತಿದ್ರೆ ಅದನ್ನ ಕೇಳಿಸ್ಕೊಳ್ಳೋದು ಅಂತಾರೆ. ಈ ತರ ಮರೇಲಿ ನಿಂತ್ಕೊಂಡು ಕೇಳಿಸ್ಕೊಳ್ಳೋದನ್ನ ಕದ್ ಕೇಳಿಸ್ಕೊಳ್ಳೋದು ಅಂತಾನೆ ಹೇಳೋದು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ಇರಲ್ಲ, ಯಾಕೆ? ನಾನು ಕದ್ ಕೇಳಿಸ್ಕೊತೀನಿ. ವೆಂಕಟನಾಥ, ಈಗ ಅವರ ಆರೋಗ್ಯ ಹೇಗಿದೆ? ಅಯೋಗ್ಯ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಬಗ್ಗೆನೇ ಮಾತಾಡ್ತಾ ಇರೋದು. ಆಚಾರ್ಯರೇ, ನಿಮ್ಗೆ ಕದ್ದು ಕೇಳಿಸ್ಕೊಳ್ಳೋವಾಗ್ಲೂ ಕಿವಿ ಕೇಳಿಸಲ್ಲ. ಅದು ಅಯೋಗ್ಯ ಅಲ್ಲ, ಆರೋಗ್ಯ. ಆರೋಗ್ಯವೇ? ಯಾರ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇರ್ಬೋದು? ಕಿವಿ ಎಲ್ಲ ನೋವ್ತಾ ಇದೆ, ನನಗೇಮಿ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಭೋಗೇಂದ್ರ, ಏನಾದ್ರೂ ಮಾತಾಡಯ್ಯ, ಏನಾದ್ರೂ ಮಾತಾಡು ಭೋಗೇಂದ್ರ. ನೀವೇನೋ ಮಾತಾಡ್ತಾ ಇದ್ದೀರಾ, ಆದ್ರೆ ಶಬ್ದನೇ ಕೇಳಿಸ್ತಾ ಇಲ್ವೇ? ನಿನ್ ಬಾಯಿ ಆಡ್ತಾ ಇರೋದು ಕಾಣಿಸ್ತಾ ಇದೆ, ಆದ್ರೆ ನನಗೇನು ಕೇಳಿಸ್ತಾ ಇಲ್ಲ. ಏನಾದ್ರೂ ಮಾತಾಡಯ್ಯ, ಏನಾದ್ರೂ ಮಾತಾಡಯ್ಯ ಭೋಗೇಂದ್ರ. ನಿಮ್ ನಾಲ್ಗೆ ಆಡ್ತಾ ಇದೆ, ಆದ್ರೆ ಏನು ಮಾತೆ ಹೊರಗ್ ಬರ್ತಾ ಇಲ್ವಲ್ಲ. ಅಂದ್ರೆ ನಾಲ್ಗೆನು ಬಿದ್ದೋಯ್ತಾ? ತಾವು ಕಳಿಸಿದ ಔಷಧಿ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ಸತ್ಯವತಿ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾರೆ. ಅದು ಬರೀ ಔಷಧಿಯ ಮಹತ್ವವಲ್ಲ, ನಿನ್ನ ಕೈಗುಣ, ನಿನ್ನ ಸೇವೆಯಿಂದನೇ ಆಕೆ ಮತ್ತೆ ಬದುಕುಳಿದು ಬಂದಿರೋದು. ಆಕೆ ಅಪಾಯದ ಸ್ಥಿತಿಯಲ್ಲಿ ಇದ್ದಾಗ ನೀನು ಅದನ್ನು ಗುರುತಿಸಿ ನಮ್ಮ ಗಮನಕ್ಕೆ ತಂದೆ. ವೆಂಕಟನಾಥ, ನೀನು ಮಾತೃಹೃದಯಿ. ಆ ತಾಯಿಯಂತೆ ಸೇವೆ ಮಾಡಿ ಆಕೆಯನ್ನು ಪ್ರಾಣಾಪಾಯದಿಂದ ಕಾಪಾಡಿದವನು ನೀನು. ವೆಂಕಟನಾಥ, ಈ ವಿಚಾರ ಹೊರಗೆ ತಿಳಿದರೆ ಎಲ್ಲಿ ಆಕೆಯ ಪ್ರಾಣಕ್ಕೆ ಆಪತ್ತು ಬರುತ್ತೋ ಅಂತ ತಿಳಿದು ನೀನು ಆ ವಿಚಾರವನ್ನು ಗುಟ್ಟಾಗಿಟ್ಟು ಬಹಳ ಶ್ರಮ ತೆಗೆದುಕೊಂಡಿದ್ದೆ. ಇದರಲ್ಲಿ ನನ್ನ ಶ್ರಮ ಏನೂ ಇಲ್ಲ ಗುರುಗಳೇ. ತಾವು ಕೊಟ್ಟಂತಹ ಜವಾಬ್ದಾರಿನ ನಾನು ನಿಭಾಯಿಸಿದ್ದೀನಿ. ಆಕೆ ಅಲ್ಲೇ ಇದ್ದರೆ ಆ ದುಷ್ಟರಿಂದ ಸಮಸ್ಯೆ ಆಗುವ ಸಂಭವ ಹೆಚ್ಚು. ಅವರು ಅಲ್ಲಿರುವುದು ಕ್ಷೇಮವಲ್ಲ. ಆಕೆಯನ್ನು ಬೇಗ ಮಠಕ್ಕೆ ಸೇರಿಸುವ ಜವಾಬ್ದಾರಿ ನಿನ್ನದು. ತಮ್ಮ ಆಜ್ಞೆ ಗುರುಗಳೇ. ಹೋಗಿ ಬಾ, ಶುಭವಾಗಲಿ. ಆಚಾರ್ಯರೇ, ಏನಯ್ಯ, ನಿಮ್ಗೆ ವಯಸ್ಸಾಯ್ತಲ್ಲ, ನಿಮ್ಮ ಕಿವಿಗಳು ಗೋವಿಂದನ್ ಪಾದ ಸೇರ್ಕೊಬಿಟ್ಟಿರ್ಬೇಕು. ಏನಯ್ಯ ಹೇಳ್ತಿದ್ದೆ ನೀನು? ಎಲೆ ಭೋಗೇಂದ್ರ, ಆಗ್ಲೇ ನಿನ್ನ ಕಿವಿಗಳು ಬಹಳ ಚುರುಕು ಅಂತ ಹೇಳ್ತಿದ್ಯಲ್ಲ. ಗುರುಗಳು ಹೇಳಿದ್ದು ಅಯೋಗ್ಯ ಅಂತಲೇ, ಆರೋಗ್ಯ ಅಂತಲ್ಲ. ನನಗದು ಸರಿಯಾಗಿ ಕೇಳಿಸ್ತು. ಏನಂದ್ರೆ? ಏನಯ್ಯ? ಏನು ಅಂದ್ರಲ್ಲ, ಏನು ಏನು? ನೋಡಿ, ಭಗವಂತ ನಮಗೆ ಪಂಚೇಂದ್ರಿಯಗಳನ್ನ ಕೊಟ್ಟಿರೋದು ಸದ್ಬಳಕೆ ಮಾಡಿಕೊಂಡು ಸನ್ಮಾರ್ಗದಲ್ಲಿ ನಡೆಯೋಕೆ. ಕೆಟ್ಟ ಆಲೋಚನೆ ಮಾಡಿದ್ರೆ ಕೆಟ್ಟದ್ದೇ ಆಗುತ್ತಾ?
ಗುರುಗಳ ಬಳಿ ಹೋಗಿ ವಿಷಯ ತಿಳಿಸ್ಬೇಕು. ಮೂಲರಾಮನ ಧ್ಯಾನ ಮಾಡ್ಬೇಕಾ? ಆಗ ನಮ್ಮ ಸಮಸ್ಯೆ ಸರಿ ಹೋಗುತ್ತೆ. ಆಗ್ಲಿ. ಮಠದಲ್ಲಿ ಈ ಥರ ಒಂದು ಸಮಸ್ಯೆ ಆಗುತ್ತೆ ಅಂತ ನನ್ನ ಕನ್ಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಬಾಬಾ. ನಮ್ಮ ಗುರುಗಳ ಶಕ್ತಿಗೆ ಇದೊಂದು ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಗುರುಗಳು ಗೆದ್ದಿದ್ದಾರೆ. ಅವ್ರ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಖಂಡಿತ ಮಠಕ್ಕೆ ಕಳಂಕ ತಪ್ತಾ ಇರಲಿಲ್ಲ. ಅದು ನಿಜ ಬಾಬಾ. ಗುರುವೇ ಕಾಪಾಡಿ, ನನ್ನ ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಏನೇನೋ ವಿಚಿತ್ರವಾದ ಶಬ್ದಗಳು ಆಗ್ತಾ ಇದೆ. ಕಾಪಾಡಿ. ಈ ಶಬ್ದಗಳನ್ನ ಸಹಿಸ್ಕೊಳಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ದಯವಿಟ್ಟು ಇದರಿಂದ ಮುಕ್ತಿ ಕೊಡಿ ಗುರುಗಳೇ. ನೀವು ಕದ್ದು ಕೇಳಿಸ್ಕೊತಿದ್ರಿ, ಹಾಗಾಗಿ ಮೂಲರಾಮ ನಿಮಗೆ ಶಿಕ್ಷೆ ವಿಧಿಸಿದ್ದಾನೆ. ಮಾಡಿದ ತಪ್ಪನ್ನ ತಿದ್ದುಕೊಂಡು ಆ ಮೂಲರಾಮನನ್ನ ಧ್ಯಾನ ಮಾಡಿ. ನಾಳೆ ವೇಳೆಗೆ ನಿಮ್ಮ ಕಿವಿಗಳು ಸರಿ ಹೋಗುತ್ತದೆ. ಮಂತ್ರಾಕ್ಷತೆ ಸ್ವೀಕರಿಸಿ. ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಹೌದು ಸರಸ್ವತಿ, ಮೊದಲನೇ ಬಾರಿಗೆ ನಿನ್ನ ಮಠಕ್ಕೆ ಕರ್ಕೊಂಡು ಹೋದಾಗ್ಲೇ ಈ ರೀತಿ ಆಯ್ತಲ್ಲ ಅಂತ ಬೇಸರ ಇದೆ. ಅಲ್ಲ, ಗೋವಿಂದಾಚಾರ್ಯರು ಅಷ್ಟು ಹಿರಿಯರು, ಅವ್ರು ಈ ರೀತಿ ನಡ್ಕೊಂತಾರಾ? ನಮ್ಮ ತಾತನ ಕಾಲದಿಂದಲೂ ಅವರು ಹಾಗೇ ಇದ್ದಾರಂತೆ. ಈಗ ಈ ಭೋಗೇಂದ್ರನವ್ರಗಳ ಜೊತೆ ಸೇರ್ಕೊಂಡು ಅವನು ಹಾಗೆ ವರ್ತಿಸ್ತಾನೆ. ಈ ಶ್ರೀಮಠದಲ್ಲಿದ್ದು ಅವರು ಬದಲಾಗ್ಲಿಲ್ವಾ? ಗುರುಗಳು ಅವ್ರನ್ನ ಬದಲಾಯಿಸಬೇಕು ಅಂತ ಬಹಳ ಪ್ರಯತ್ನ ಪಡ್ತಿದ್ದಾರೆ.